ಸರ್ ನಿಮ್ಮ ಹೆಸರೇನು? ಉಲ್ಲಾಸ್ ಅಂತ. ಉಲ್ಲಾಸ್ ಅಂತ. ನಿಮ್ದು ಯಾವ ಊರು? ಇಲ್ಲಿ ಕಿರ್ಗೌಲು ಅಂತ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು. ಅಂದರೆ ಈಗ ನಿಮ್ಮ ಎತ್ತು ಬಗ್ಗೆ ಹೇಳಿ. ಹಾಗೆ ಇದು ಯಾವಾಗಿನ ಸಾಕ್ತಿದ್ರಿ ಇದು? ನಾವು ಸಂಕ್ರಾಂತಿಗೆ ಏನು ತಂದಿದ್ದು ಅಣ್ಣ. ಸಂಕ್ರಾಂತಿಗೆ ತಂದದ್ದು ಮೆರವಣಿಗೆ. ಅಂದರೆ ಎಲ್ಲಿ ತಂದದ್ದು ಇದು? ನಮ್ಮದು ಆ ಕಡೆ ಅಣ್ಣ, ಶ್ರೀಮೂರ್ತಿ. ಯಾವ ಊರಲ್ಲಿ ತಂದಿದ್ದು? ನಮ್ಮದು ಮಳವಳ್ಳಿ ಪಕ್ಕದ್ದು ಅಣ್ಣ. ಮಳವಳ್ಳಿ ಪಕ್ಕದ್ದು. ಅಂದರೆ ಇದನ್ನ ನೀವು ಸುಮ್ಮನೆ ಶೋಕಿಗೆ ಸಾಕಕ್ಕೆ ತಂದಿರೋದು? ಹ್ಞೂ ಅಣ್ಣ, ಶೋಕಿಗೆ. ಅಂದರೆ ಈಗ ಇದನ್ನು ಬೀಜ ಇದೆಯಾ ಅಥವಾ ಇಡ ಮಾಡಿಸ್ಬಿಟ್ಟಿದ್ದೀರಾ? ಬೀಜ ಇದೆ ಅಣ್ಣ. ಬೀಜ ಇದೆಯಾ? ಅಂದರೆ ಈಗ ಇದನ್ನ ನೀವು ತಂದ್ರಲ್ಲ, ಏನೇನೆಲ್ಲ ನೋಡಿ ತಂದ್ರಿ? ಕ್ವಾಲಿಟೀಸಲ್ಲಿ ಅಂದರೆ ಅಣ್ಣ, ಇಲ್ಲಿ ಮುಖರೇಖೆ ಐತೆ ನೋಡಿ. ಇದು ಮುಖ್ಯರೇಖೆ. ಹಣಪಟ್ಟು ಹತ್ರ ಇವು ಎರಡು ವೈಟ್ ಇರಬೇಕು. ಎರಡು ಸೈಡು ವೈಟ್ ಇರಬೇಕು ಕಣ್ಮೇಲೆ. ಇರ್ಬೇಕಣ್ಣ, ಜಾಸ್ತಿ ವೈಟ್ ಕಾಣಿಸ್ಬಾರ್ದು, ಬರೀ ಇಷ್ಟೇ. ಅದು ಬಿಟ್ರೆ ಇಲ್ಲಿ ಕೊಂಬು ಹಣಪಟ್ಟು ಐತಲ್ಲ, ಸಣ್ಣ ಇರಬೇಕು. ಇದು ಹಣೆ ಸಣ್ಣ ಇರಬೇಕು. ಸಣ್ಣ ಇರಬೇಕು. ಕೊಂಬು ಅಷ್ಟೇ ಸಣ್ಣ ಇರಬೇಕು. ಕೊಂಬು ಸಣ್ಣ ಇರಬೇಕು, ದಪ್ಪ ಇರಬಾರ್ದು. ಅದು ಬಿಟ್ರೆ ಇನ್ನು ಸುಳಿಗಳು, ಅದು ಇಲ್ಲಿ ಗಂದೊಟ್ಟು ಐತೆ ನೋಡಿ. ಗಂದೊಟ್ಟು ಹಿಂಗಿರ್ಬೇಕು ಅಣ್ಣ. ಇದು ಒಂಚೂರು ಐತೆ, ನಾವೇನಾರು ಬೀಜ ಹೊಡಿಸ್ತೀವಿ ಅಂದರೆ ಫುಲ್ ಎಳ್ಕೊಳ್ಳುತ್ತೆ. ಅಂದರೆ ಎತ್ತು ಮಾಡ್ತೀವಿ ಅಂದರೆ ಪೂರ್ತಿ ಎಳ್ಕೊಬಿಡುತ್ತೆ, ಒಂಚೂರು ಇರಲ್ಲ. ಅದು ಬಿಟ್ರೆ ಇಲ್ಲಿ ಅಣ್ಣ ಸುಳಿ ಇಲ್ಲೊಂದು, 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 ಮೂರೇ ಸುಳಿ ಇರಬೇಕು. ಸುಳಿ ಅಣ್ಣ ಇರುತ್ತೆ. ಹಾಗೆ ಇದೇನು ತೆರೆ ನೋಡ್ತಾರಲ್ಲ, ಇದು ಅದೇ ವೈಟ್ ಇರಬೇಕು ಅಂತಾರೆ ಅಣ್ಣ. ಅಂದರೆ ಅದಿದ್ರೆ ಅದು ಆ ಕಲರ್ ಬರುತ್ತೆ ಬೀಜ ಹೊಡಿಸಿದ್ರೆ. ಅಲ್ಲೂ ಅಷ್ಟೇ, ಇಲ್ಲಿ ನೋಡಿ, ಇಲ್ಲಿ ಅದು ಕೂಡ ಯಾವ ಕಲರ್ ಇರುತ್ತೆ ಅದೇ ಕಲರ್ ಬರುತ್ತೆ. ಅದು ಆ ಕಲರ್ ಬರುತ್ತೆ. ಅಂದರೆ ಇದನ್ನ ನೀವೀಗ ಎತ್ತು ಮಾಡಬೇಕು ಅಂತ ಇದ್ದೀರಾ ಅಥವಾ ಓರಿಗೆ ಬಿಡಬೇಕು ಅಂತ ಇದ್ದೀರಾ? ಇದು ನಮಗೇನಿಲ್ಲ ಅಣ್ಣ, ಆ ಥರ ಏನಿಲ್ಲ. ಬೇರೆಯವ್ರಿಗೆ ಯಾರು ಮೆರೆಸ್ತೀನಿ ಅಂತ ಬಂದವ್ರಿಗೆ ಹೆಚ್ಚು ಕಮ್ಮಿ ಮಾಡಿ ಕೊಟ್ಬಿಡ್ತೀವಿ ಅಣ್ಣ. ಅಂದರೆ ಮೆರಿಬೇಕು, ಒಟ್ಟಿನಲ್ಲಿ ಬಸಪ್ಪ ಮೆರಿಬೇಕು. ಸೊ ಇದು ಲೆಂತು ಹೈಟ್ ಎಲ್ಲ ಹೇಗಿದೆ? ಇದು ಎಲ್ಲ ಫಸ್ಟ್ ಕ್ಲಾಸ್ ಅಣ್ಣ, ಅದ್ರಲ್ಲಿ ಏನಿಲ್ಲ. ಈ ಏಜ್ಗೆ ಇಷ್ಟು ಬಂದೈತೆ ಅಂದರೆ ಎಲ್ಲ ಒಪ್ಕೊಂಡವ್ರೆ. ಚೆನ್ನಾಗೂ ಮೇಯಿಸಿದ್ಯಾ ಈ ಏಜ್ಗೆ. ಅಂದರೆ ಈಗ ಏಜ್ ಎಷ್ಟಾಗಿದೆ ಇದಕ್ಕೆ? ಏಜ್ ಅಣ್ಣ ವರ್ಷದ ಮೇಲೆ 7 ತಿಂಗಳಾಗೈತೆ. ವರ್ಷದ ಮೇಲೆ 7 ತಿಂಗಳು. ಅಂದರೆ ಈಗ ಇದಕ್ಕೆ ಬೆಲೆ ಏನು ಹೇಳ್ತಿದ್ದೀರಾ? ಬೆಲೆ 70,000 ಹೇಳ್ತೀವಿ. 70,000. ಅಂದರೆ ಯಾರಾದರೂ ತುಂಬ ಇಷ್ಟಪಟ್ಟು ಬಂದರೆ 1,000 ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ? 1-2 ಸಾವಿರ ನೋಡಿ ಸ್ನೇಹಿತರೆ. ಇದು ಒಳ್ಳೆ ಓರಿಕರು. ಇದು ಇನ್ನೂ ವರ್ಷದ ಮೇಲೆ 7 ತಿಂಗಳು. ನೋಡ್ಬೋದು ಲೆಂತ್ ಎಷ್ಟಿದೆ, ಹೈಟ್ ತುಂಬ ಹೈಟ್ ಇದೆ. ಆಲ್ರೆಡಿ 5 ಅಡಿ ಮೇಲಿದೆ. ನೋಡ್ಬೋದು, ಯಾರಾದರೂ ಬಿತ್ತನೆ ಓರಿಗೆ ಬೇಕು ಅನ್ನೋರ್ಗೂ ಆಗುತ್ತಿದ್ದು, ಅಥವಾ ಎತ್ತು ಮಾಡ್ತೀವಿ ಅಂದ್ರೂ 2 ಅಲ್ಲಿಗೆ ಬರೋಷ್ಟರಲ್ಲಿ ತುಂಬ ಹೈಟ್ ಬೆಳೆದಿರುತ್ತೆ. ಒಂದು 6-6.5 ಅಡಿ ಹೈಟ್ ಬೆಳೆಯುತ್ತೆ. ನೋಡ್ಬೋದು. ಯಾರಾದರೂ ಬೇಕು ಅನ್ನೋರು ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ ಈಗ. ಸೊ ಕಾಂಟ್ಯಾಕ್ಟ್ ಮಾಡಿ. ಅಥವಾ CLD ಜಾತ್ರೆಗೂ ಬರುತ್ತಿದ್ದು, ಸೊ ಅಲ್ಲಿಗೂ ಬಂದು ನೋಡಿ ಅಲ್ಲೂ ತಗೊಳ್ಬೋದು. ನೋಡ್ಬೋದು, 2 ರೇಖೆ, ಹಾಗೆ ಗಂಧೋಳು ಇಲ್ಲ, ಸಣ್ಣ ಕೊಂಬು. ಲೆಂತಲ್ಲಂತೂ ತುಂಬ ಲೆಂತ್ ಇದೆ ಇದು. ಪ್ಲಸ್ ಹಾಗೆ ನಿಮ್ಮ ನಂಬರ್ ಹೇಳ್ತೀರಾ? 8431 72 1646. ಪ್ಲಸ್ ಹಾಗೆ ನೀವು ಈಗ ಇದೊಂದು ಓರಿ ಬಿಟ್ಟು ಬೇರೆ ಏನು ಸಾಕಿದ್ದೀರಾ ನಿಮ್ಮ ಮನೇಲಿ? ಓರಿ ಬಿಟ್ಟರೆ ಇನ್ನು ಬಂಡೂರು ಮರಿಗಳಣ್ಣ, ಫೇಮಸ್ ಬಂಡೂರು ಕುರಿಗಳು. ಫೇಮಸ್ ಮರಿಗಳು ನಮ್ಮ ಹತ್ರ. ಅವು ಕುರಿ ಆಗಲಿ, ಕರ್ಗಿಗಳು, ಸಣ್ಣ ಮರಿಗಳು, ಟಗರುಗಳು ಜಾಸ್ತಿ ವ್ಯಾಪಾರ ನಮ್ಮದು. ನೀವು ಟಗರು ವ್ಯಾಪಾರ ಮಾಡ್ತೀರಾ? ಕಿರ್ಗೋಲು ಮನು ಅಂತ ಅವ್ರ ಮಗ ನಾನು. ಉಲ್ಲಾಸ್ ಅಂತ. ಅಂದರೆ ಜಾತ್ರೆಲ್ಲ ಈ ಎತ್ತಿನ ಪಕ್ಕ ಅದನ್ನು ಕಟ್ತೀರಾ? ಕಟ್ತೀವಿ. ಇದು ಫೇಮಸ್ಸು, ಅದು ಫೇಮಸ್. ನಮಗೆ ಈ ಓರಿಗಿಂತ ಟಗರಲ್ಲೇ ಹುಚ್ಚು. ಇದೇನಂದರೆ ಕಟ್ಟಬೇಕು ಅನ್ನೋ ಆಸೆ, ಹಳ್ಳಿಕಾರು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದು. ಬಟ್ ಓರಿ ಕಟ್ಟೋದು ತುಂಬ ಹಿಂಸೆ. ಇರಲಿ ಅಣ್ಣ, ಆದ್ರೂ ಕಟ್ಟಿದಿರಲ್ಲ, ಖುಷಿ ಆಯ್ತು. ಅಂದರೆ ನೀವೇನು ಮಾಡ್ಕೊಂಡಿರೋದು? ನಾನು BCA ಮಾಡ್ತಿದ್ದೀನಿ ಅಣ್ಣ, ಫಸ್ಟ್ ಇಯರು. ಸ್ಟೂಡೆಂಟ್ ಆಗಿ ಓರಿ ಕಟ್ಟಿದ್ದೀರಾ?